ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಪರಿಸ್ಥಿತಿ, ಮನೆ ಒಳಗೆ ಜಗಳ ಮೂಲಕ ಏನು ಪೆನ್ಷನ್ ತೊಗೊಂಡ್ಬರ್ತೀಯನ ಕೂತ್ಕೊ ಅಂತ. ಇದು ಎಲ್ಲರಿಗೂ ಮನೆಯಲ್ಲೂ ಅದ, ನನ್ನ ಮನೆಗೂ ಅದ. ನಾ ಮುಂಜಾನೆ ಹೋಗ್ಲಿಕತ್ತಿ ನಾನು ಏನ್ರಿ ಇವತ್ತು ನೂರು ಹುಣ್ಣಿಮೆ ಹೋಗ್ತೀರ, ನೂರು ಹುಣ್ಣಿಮೆ ಸೆಲೆಬ್ರೇಟ್ ಮಾಡಲಿಕ್ಕೆ ಹೊಂಟಿಲ್ಲ ನಾನು ಅಣ್ಣ ತಮ್ಮಂದ ಬಂದಿರ್ತಾರ, ಅವ್ರ ಜೊತೆಗೆ ನನ್ನ ಸೆಲೆಬ್ರೇಷನ್. ಯಾಕಂದ್ರೆ ನನ್ನ ಜೀವನನೇ ಪೆನ್ಷನ್ ಮುಗಿಬಿಟ್ಬಿಟ್ಟೆ ನಾನು. ನನ್ನ ಮನೆಗೆ ಏನೇ ಮಾತಾಡಿದ್ರು ನಾ ಫಸ್ಟ್ ಏನು ಹೇಳ್ತೀನಿ, ನನಗೇನು ಹೇಳಬೇಡ್ರಿ, ನಮ್ಮ ಪೆನ್ಷನ್ದಾರರು ಪೆನ್ಷನ್ ಕೊಡಿಸಿದ ಮೇಲೆ ನಿಮ್ಮ ಜೊತೆ ಮಾತು. ಈಗ ನೋಡ್ರಿ, ಇಲ್ಲಿ ಎಷ್ಟು ಜನ ಬಂದಿರಿ, ಸಾಕಷ್ಟು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರೂ ಕೆಲಸ ಮಾಡಿರಿ, ಹೌದಲ್ಲ? ಮಕ್ಕಳಿಗೆ ನೌಕರಿ ಕೊಡ್ಸಿರಿ, ಮಗಳಿಗೆ ಲಗ್ನ ಮಾಡಿರಿ, ಮನೆ ಲೋನ್ ಮುಟ್ಸಿರಿ. ಸೊಸೈಟಿಗೂ ಸ್ವಲ್ಪ ಕೆಲಸ ಮಾಡಬೇಕು. ಮೇಲೆ ಇದಲ್ಲ ಎಲ್ಲ ಲೆಕ್ಕ ಬರೀತಾನೆ, ನೀವೇನು ಮಾಡಿ ಬಂದಿ ಕೆಳಗ. ಅದಕ್ಕರ ನಾವು ಮಲ್ಕೊಳ್ಳೋವಾಗ ಇವತ್ತಿನ ದಿವಸ ನಾನು ಸಮಾಜಕ್ಕೆ ನಾ ಏನು ಮಾಡೀನಿ ಒಂದು ನಿಮಿಷ ವಿಚಾರ ಮಾಡಿ. ನಿದ್ದೆ ಬರೋದು ಯಾರು ಎಲ್ಲ ಅಹಂ ಅಹಂ. ವ್ಯಾಸರಾಯರು ವ್ಯಾಸಮುನಿ ದೊಡ್ಡ ಮುನಿ ಪುರಾಣ ಹೇಳ್ತಿದ್ರಂತ. ಪುರಾಣ ಹೇಳುವಾಗ ಇದರಲ್ಲಿ ಎಷ್ಟು ಜನ ಸ್ವರ್ಗಕ್ಕೆ ಹೋಗ್ತಾ ಇದ್ದೀರಿ ಕೈ ಎತ್ತಿರಿ, ಎಲ್ಲರೂ ಕೈ ಎತ್ತಿರಿ. ಕನಕದಾಸರು ಹೆಸರು ಕೇಳಲ್ಲ, ಅವ್ರು ಏನಂದ್ರಂತ, ನಾ ಹೋದ್ರೆ ಹೋಗ್ತೀನಿ, ನಾ ಹೋದ್ರೆ ಹೋಗ್ತೀನಿ, ನಾನು ಅಂಬದು ಹೋದ್ರೆ ನಾನು ಹೋಗ್ತೀನಿ. ಇದೇ ಪ್ರಾಬ್ಲಮ್ ಎಲ್ಲರ ಕಡೆ, ನಾನು 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 ಬಿಟ್ಬಿಡ್ರಿ. ನಮ್ಮ ಸಲುವಾಗಿ ನಾವು ಎಲ್ಲ ಸಾಕಷ್ಟು ಮಾಡಿಬಿಟ್ಟಿವಿ. ನಾವು ಸಮಾಜ ಸಲುವಾಗಿ ಸ್ವಲ್ಪ ಮಾಡೋಣ. ಈ ವಯಸ್ಸಿನಾಗ ನಾ ಡೆಲ್ಲಿ ತನಕ ಹೋಗೋದು ನನಗೇನು ಹಕ್ಕತ್ತಿತ್ತ? ಬೆಂಗಳೂರಿಂದ ಒಂದು ಬಿಟ್ಟು ಕರ್ನಾಟಕದ ಎಲ್ಲ ಡಿಸ್ಟಿಕ್ಗಳಲ್ಲೂ 50-100 ಜನ ಬಂದರು. ಬೆಂಗಳೂರಿಂದ ನಮ್ಮಲ್ಲಿ ಬಂದವರು 6 ಜನ ಡೆಲ್ಲಿಗೆ. ನಾನೇನು ಹೇಳಲ್ಲ, ಕಮೆಂಟ್ ಮಾಡಲ್ಲ, ನಿಮಗೆ ವಿಚಾರ ಮಾಡಿ. ನಮ್ಮ ಬೆಂಗಳೂರು ಯಾಕೆ ಹಿಂದದ? ನಾವು ನಿಮ್ಮಲ್ಲಿ ಅಚ್ಚರಿಯನ್ನು ನೀಡಿಲ್ಲವೋ ಅಥವಾ ನಾವು ಹೇಳಿದ್ದು ನಿಮಗೆ ತಿಳಿದಿಲ್ಲವೋ? ಏನೇ ಇದ್ದರೂ ಕ್ಲಿಯರಿಫೈ ಮಾಡ್ಕೋರಿ. ಮನುಷ್ಯನಿಗೆ ಇಟ್ಕೊಂಡು ಹೋಗಿ ಮನೆಗೆ ಹೆಂಡತಿ ಕಡೆಯಿಂದ ಬಯಸ್ಕೋಬೇಡ. ಈಗ ಇದೆಲ್ಲ ಓದೋದು ನಾನು ಭಾಷಣದಾಗ ಮೊದಲಾಗ ಹೇಳ್ತೀನಿ, ಅದು ನಾನು ಹುಟ್ಟು ಗುಣ ಆಗ್ತದೆ. 1000 ಜನ ಬಂದರು ಡೆಲ್ಲಿಗೆ. 3ನೇ ತಾರೀಕು ನಮ್ಮದು ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಯಿತು. 26 ಸ್ಟೇಟ್ಗಳಿಂದ ಪ್ರತಿಯೊಂದು ಕಮಿಟಿ ಮೆಂಬರ್ಸ್ ಬಂದು ನಮಗೆ ಸರ್ಕಾರ ಕರೀದೆ ಹೋದರೆ ನಾವು ಏನು ಮಾಡಬೇಕು ಅದರ ಬಗ್ಗೆ ನಮ್ಮ ಡಿಸ್ಕಷನ್ ಆಯಿತು. NAC ಘಟಕ ಏನದಲ್ಲ, ಇದು ಡೆಮೋಕ್ರೆಟಿಕ್ ವೇ ಆಫ್ ಫಂಕ್ಷನಿಂಗ್ ಮಾಡುತ್ತೆ. ಒಬ್ಬರೇ ಯಾವಾಗಲೂ ನಾವು ಡಿಸಿಷನ್ ತಗೊಳ್ಳಲ್ಲ. ಪ್ರತಿಯೊಂದು ಸ್ಟೇಟ್ಗಳ ಇನ್ಫಾರ್ಮೇಷನ್ ತೊಗೊಂಡು ಒಂದು ಕನ್ಕ್ಲೂಷನ್ ಬಂದಿದೆ. ಅದು ನಿಮಗೆ ಲಾಸ್ಟ್ ಹೇಳ್ತೀನಿ ನಾನು. ಈಗ 4 ಮತ್ತು 5 ಜನಸಾಗರ ಹಿಂಗೆ ಬಂತು. ಸೋಮಶೇಖರ್ ಕೇಳಿ
ಬಂದವ್ರಿಗೆಲ್ಲ ಗೊತ್ತದ. 7 ಸಿಸ್ಟರ್ಸ್, ನಾಗಾಲ್ಯಾಂಡ್, ಅಸ್ಸಾಂ, ಗುವಾಹಟಿ, ಪ್ರತಿಯೊಂದು ಹೇಳೋದು, ಕಾಶ್ಮೀರ್, ಪಂಜಾಬ್, ರಾಜಸ್ಥಾನ್, ಗುಜರಾತ್,